ಹಾಯ್, ಗುಡ್ ಮಾರ್ನಿಂಗ್ ಗೈಸ್. ಸೊ ಇವತ್ತು ಹರ್ಬಲ್ ಲೈಫ್ ನ್ಯೂಟ್ರಿಷನ್ ದಿ ಬೆಸ್ಟ್ ಡೈಜೆಸ್ಟಿವ್ ಸಿಸ್ಟಮ್ನ ಅಮೇಝಿಂಗ್ ಪ್ರಾಡಕ್ಟ್ಸ್ಗಳಲ್ಲಿ ಒಂದಾದಂತಹ ಹರ್ಬಲ್ ಹಾಲೋ ಕಾನ್ಸಂಟ್ರೇಷನ್ ಆಲೋವೆರಾ ಲಿಕ್ವಿಡ್ ಜ್ಯೂಸ್ ಬಗ್ಗೆ ಇವತ್ತು ಚಿಕ್ಕದಾಗಿ ತಿಳ್ಕೊಳ್ಳೋಣ. ಇದ್ರದ್ದು ಬೆನಿಫಿಟ್ಸ್ ಹೆಂಗೆ ಯೂಸ್ ಮಾಡೋದು ಪ್ರತಿಯೊಂದು ಕೂಡ ನಿಮಗೆ ಹೇಳ್ಕೊಂಡು ಕೊಡ್ತೀನಿ. ಮತ್ತು ಇನ್ನೂ ಈ ವಿಡಿಯೋನ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ರೆ ಈ ಪೇಜ್ನ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಜೆಸ್ಟ್ ಸಿಸ್ಟಮ್ ನೀವು ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕು ಅಂತಿದ್ದಾಗ ಖಂಡಿತ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಾವು ನಮ್ಮ ಹೊಟ್ಟೆನ ಎಷ್ಟು ಚೆನ್ನಾಗಿ ಇಟ್ಕೊಳ್ತೀವೋ ನಾವು ಅಷ್ಟು ಚೆನ್ನಾಗಿ ನಮ್ಮ ಹೆಲ್ತ್ನ ಕಾಪಾಡ್ಕೋಬಹುದು. ಹೊಟ್ಟೆ ಬಹಳ ಬಹಳ ಮುಖ್ಯ. ಆದ್ರೆ ಅನ್ಫಾರ್ಚುನೇಟ್ಲಿ ಇವತ್ತು ನಾವು ತಿನ್ನುವಂಥ ಫುಡ್ನಲ್ಲಿರುವಂತಹ ಟಾಕ್ಸಿನ್ಸ್ಗಳಾಗಿರಲಿ ಅಥವಾ ಪೆಸ್ಟಿಸೈಡ್ಸ್ಗಳಾಗಿರಲಿ ಅಥವಾ ಬೇಡದೇ ಇರುವಂತಹ ಕಂಟೆಂಟ್ಸ್ಗಳು ಬಾಡಿ ಒಳಗಡೆ ಹೋಗಿ ನಮ್ಮ ಹೊಟ್ಟೆನ ತುಂಬ ಡ್ಯಾಮೇಜಸ್ ಮಾಡ್ತಾ ಇದೆ. ಅದು ಬಾಯಿಯಿಂದ ನಾಲಿಗೆ, ಗಂಟ್ಲು, ಹೊಟ್ಟೆ, ಎಲ್ಲೆಲ್ಲಿ ಸಣ್ಣ ಕರಳು ದೊಡ್ಡ ಕರಳು ಎಲ್ಲ ಟ್ರಾವೆಲ್ ಆಗ್ತಿದೆ, ಎಲ್ಲ ಕಡೆನೂ ಕೂಡ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಸೊ ಹಾಗಾಗಿ ಅಲ್ಲಿ ಇನ್ಫ್ಲಮೇಷನ್ಸ್ಗಳು ಮತ್ತು ಟಿಶ್ಯೂಸ್ ಡ್ಯಾಮೇಜಸ್ಗಳು ಮತ್ತು ಹಾರ್ಡ್ನೆಸ್, ಬೇರೆ ಬೇರೆ ಇಶ್ಯೂಸ್ಗಳು, ಇಂಡೈಜೆಷನ್ ಸಿಸ್ಟಮ್, ಗ್ಯಾಸ್ಟ್ರೈಟಿಸ್, ಆಸಿಡಿಟಿ, ಈ ಥರ ಸಾಕಷ್ಟು ಸಮಸ್ಯೆಗಳು ಹಿಂದೆ ಮುಂದೆ ಹೋಗ್ತಾ 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 ಬೇರೆ ಬೇರೆ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ಗಳು ಬರುವಂಥ ಚಾನ್ಸಸ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾವು ನಮ್ಮ ಲೈಫ್ ಸ್ಟೈಲ್ನ ಎಷ್ಟು ಬೆಟರ್ ಆಗಿ ಇಟ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಮತ್ತು ಎವ್ರಿ ಡೇ ಅಟ್ಲೀಸ್ಟ್ ಒಂದು 3 to 4 ಲೀಟರ್ಸ್ ವಾಟರ್ ಇಂಟೇಕ್ ಮಾಡುವಂಥ ಅಭ್ಯಾಸ, 8 hours ನಿದ್ದೆ ಮಾಡುವಂಥ ಅಭ್ಯಾಸ ನಾವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಹೋಗ್ತೀವೋ ಅಷ್ಟು ಚೆನ್ನಾಗಿ ನಮಗೆ ನಮ್ಮ ಹೆಲ್ತ್ನ ಕಾಪಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಫುಡ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ನಾವು ತಿನ್ನುವಂಥ ಫುಡ್ನಲ್ಲಿ ಅಟ್ಲೀಸ್ಟ್ ಒಂದು 40% ಅಷ್ಟಾದರೂ ಕಾರ್ಬೋಹೈಡ್ರೇಟ್ಸ್ ಇಟ್ಕೊಳ್ಳಿ. ಅದರಲ್ಲೊಂದು 30 to 40 grams ಅಷ್ಟಾದ್ರೂ ಫೈಬರ್ನ ಇಟ್ಕೊಳ್ಳಿ. ಫೈಬರ್ ಬಹಳ 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 ಮುಖ್ಯ ಆಗುತ್ತೆ. ಇನ್ನು 30% ಅಷ್ಟು ಪ್ರೋಟೀನ್, 30% ಅಷ್ಟು ಗುಡ್ ಫ್ಯಾಟಿ ಆಸಿಡ್ಸ್ಗಳನ್ನ ಇಟ್ಕೊಂಡ್ರೆ ನಮ್ಮ ಫುಡ್ ಪ್ಲೇಟ್ ಚೆನ್ನಾಗಿರುತ್ತೆ. ಸೊ ಈಗ ಇದ್ರ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ಸಣ್ಣ ಕರಳು ದೊಡ್ಡ ಕರಳು ನಮ್ಮ ಫುಲ್ ಡೈಜೆಸ್ಟ್ ಸಿಸ್ಟಮ್ನ ಸ್ಮೂತ್ನಿಂಗ್ ಮಾಡೋದಕ್ಕೆ, ತುಂಬ ಸಾಫ್ಟಾಗಿ ಆರಾಮಾಗಿ ಟ್ರಾವೆಲಿಂಗ್ ಮಾಡೋಕ್ಕೆ, ಫುಡ್ನ ಮತ್ತು ನ್ಯೂಟ್ರಿಷನ್ ಹೋಗೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್, ನ್ಯೂಟ್ರಿಷನ್ಸ್ನ ಅಬ್ಸರ್ವೇಷನ್ ಚೆನ್ನಾಗಿ ಮಾಡಬೇಕಾದ್ರೆ ನಮ್ಮ ಸಣ್ಣ ಕರಳಲ್ಲಿ ವಿಲ್ಲೈ ಫಂಕ್ಷನ್ಸ್ ಆಗಿರಲಿ ಅಥವಾ ನಮ್ಮ ಸಣ್ಣ ಕರಳದು ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡೋದಕ್ಕೆ ಹರ್ಬಲ್ ಹಾಲೋ ಕಾನ್ಸಂಟ್ರೇಟ್ ಹೆಲ್ಪ್ ಮಾಡುತ್ತೆ. ಸೆಕೆಂಡ್ ಥಿಂಗ್, ಮೂರನೇದು, ನಾವು ತಿನ್ನೋಂಥ ಫುಡ್ನ ತುಂಬ ಚೆನ್ನಾಗಿ ಡೈಜೆಸ್ಟಿವ್ ಟ್ರ್ಯಾಕಲ್ಲಿ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಅಂದರೆ ಸಣ್ಣ ಕರಳು ದೊಡ್ಡ ಕರಳು ಬಾಡಿಯಿಂದ ಈಚೆ ಹೋಗೋದಕ್ಕೆ ಹೆಲ್ಪ್ ಮಾಡೋದಕ್ಕೂ ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಬಾಡಿಲಾಗುವಂಥ ಇನ್ಫ್ಲಾಮೇಷನ್ ಇನ್ನೊಂದಷ್ಟು ಮಟ್ಟಿಗೆ ಚೆನ್ನಾಗಿ ಮಾಡೋದಕ್ಕೆ ಕೂಡ, ಅಂದರೆ ಅದನ್ನು ರೆಡಿ ಮಾಡೋಕ್ಕೆ ಕೂಡ ಇದು ಹೆಲ್ಪ್ ಆಗಬಹುದು. ಆ್ಯಂಡ್ ಇನ್ನೊಂದು ಒಟ್ಟಾರೆಯಾಗಿ ಹೇಳಬೇಕಾದ್ರೆ, ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಇನ್ನೂ ಕೂಡ ಎನ್ಹ್ಯಾನ್ಸ್ ಮಾಡೋದಕ್ಕೆ, ಅದರದ್ದು ಹೆಲ್ತ್ಗೆ ಇದು ಬೇಕಾಗಿರುವಂಥ ಅಮೇಝಿಂಗ್ ಪ್ರಾಡಕ್ಟ್ಸ್. ಸೊ ಇದು ಆಲೋವೆರಾಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಒಂದು ಲಿಕ್ವಿಡ್ ಜ್ಯೂಸ್. ನಾವು ಚಿಕ್ಕ ವಯಸ್ಸಿನಲ್ಲಿ ತಿಂದಿರ್ತೀವಿ, ಇವಾಗೂ ಕೆಲವರು ತಿಂತಾ ಇರ್ತಾರೆ. ಲೋಳೆ ಸಾರದ್ದು ಜೆಲ್ ತಿಂತಾ ಇರ್ತಾರೆ, ಅದು ಲೋಳೆ ಸಾರು ಜ್ಯೂಸ್ ಮಾಡಿ ಕುಡಿತಿರ್ತಾರೆ, ಹಾಗೆ ಮಾಡಿ ತಿಂತಾರೆ. ಕೆಲವರು ಡ್ರೈನು ಕೂಡ ತಿಂತಾರೆ. ಸೊ ಹಂಗೆ ಮಾಡಿದ್ರೆ ನಮ್ಮ ಬಾಡಿಗೆ ಬೇಕಾಗಿರೋ ಎಷ್ಟೊಂದು ನ್ಯೂಟ್ರಿಯೆಂಟ್ಸ್ಗಳು ಕೂಡ ಹೊರಟೋಗೋದಕ್ಕೆ ಚಾನ್ಸಸ್ ಇರುತ್ತೆ. ಯಾಕಂದರೆ ಆಲೋವೆರಾನಲ್ಲಿ ಇರುವಂಥ ಎಲ್ಲ ಕಂಟೆಂಟ್ಸ್ ನಮಗೆ ಬೇಕಾಗಿರೋದು ಅಥವಾ ಬೇಡದೇ ಇರೋದು ಎಲ್ಲನೂ ಸೇರ್ಕೊಂಡ್ಬಿಡುತ್ತೆ ಬಾಡಿಗೆ. ಹಾಗಾಗಿ ಅದ್ರಲ್ಲಿ ನಮ್ಮ ಬಾಡಿಗೆ ಬೇಕಾಗಿರುವಂಥದ್ದನ್ನ ಮಾತ್ರ ಚೂಸ್ ಮಾಡಿ ಅದನ್ನ ಲಿಕ್ವಿಫೈ ಮಾಡಿ ಲಿಕ್ವಿಡ್ ರೂಪದಲ್ಲಿ ಐಸೋಲೇಟ್ ಮಾಡಿರುವಂಥದ್ದು ಹರ್ಬಲ್ ಲೈಫ್ ನ್ಯೂಟ್ರಿಷನ್. ಸೊ ಇದು ನನ್ನ ಹತ್ರ ಇರುವಂಥದ್ದು ಒರಿಜಿನಲ್ ಪ್ರಾಡಕ್ಟ್ಸ್. ಇದು ಅರ್ಧ ಲೀಟರ್ ಇರುತ್ತೆ. 1 ಕ್ಯಾಪ್ ಎವ್ರಿ ಡೇ ಬೆಳಗ್ಗೆ ಅಥವಾ ರಾತ್ರಿ ಬೆಸ್ಟ್. ನನ್ನ ಸಜೆಷನ್ ಬೆಳಗ್ಗೆ ನಿಮ್ಮ ನೀರಿನ ಜೊತೆಗೆ 250 ml, ಇದು 500 ml, ಬಟ್ ನೀವು 250 ml ಅಷ್ಟು ಹಾಕೊಂಡು 1 ಕ್ಯಾಪ್ ಹಾಕೊಂಡ್ರು ಸಾಕಾಗುತ್ತೆ, ಅಥವಾ 350 ml 1 ಕ್ಯಾಪ್ ಹಾಕೊಂಡ್ರು ಸಾಕಾಗುತ್ತೆ. ಕುಡಿಯೋದಕ್ಕೆ ಮಾತ್ರ ತುಂಬ ಹುಳಿ ಸಿಹಿಯಾಗಿರುತ್ತೆ. ಮತ್ತು ಖುಷಿ ವಿಷಯ ಏನಂತ ಹೇಳಿದ್ರೆ, ಇದರಲ್ಲಿ 0 ಕ್ಯಾಲರೀಸ್ ಇರುತ್ತೆ. ಅಷ್ಟು ಚೆನ್ನಾಗಿ ನಿಮ್ಗೆ ಇದರಲ್ಲಿ ಐಸೋಲೇಟ್ ಮಾಡಿದ್ರೆ ನೋಡಿ, ಏನೂ ಇಲ್ಲ ಇದರಲ್ಲಿ, ಅಷ್ಟು ಚೆನ್ನಾಗಿ ಇದರಲ್ಲಿ ಡಿಸೈನ್ ಮಾಡಿದರೆ. ಸೊ ಹಂಗಾಗಿ ಇದನ್ನ ನಿಮ್ಮ ಡಯಟ್ನಲ್ಲಿ ಇದನ್ನ ಆ್ಯಡ್ ಮಾಡಿದ್ರೆ ನಿಮ್ಮ ಡೈಟ್ ಸಿಸ್ಟಮ್ ಚೆನ್ನಾಗಿ, ಜೊತೆಗೆ ನ್ಯೂಟ್ರಿಷನ್ ಅಬ್ಸರ್ಪ್ಷನ್ ಆಗಿ ನೀವು ತಿನ್ನುವಂಥ ವೈಟಮಿನ್ಸ್, ಮಿನರಲ್ಸ್, ಪ್ರೋಟೀನು, ಕ್ಯಾಲ್ಸಿಯಂ ಈ ಥರದ್ದೆಲ್ಲ ಏನಿದೆಯೋ ಅದು ನಿಮ್ಮ ಬಾಡಿ ತುಂಬ ಚೆನ್ನಾಗಿ ಹೀರ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಫಸ್ಟ್ ಆಫ್ ಆಲ್.
ಸೊ ಇದು ನೀವು ನೀರು ಜೊತೆಗೂ ಬರೀ ನೀರು ಜೊತೆಗೂ ಹಾಕೋಬಹುದು, ಅಥವಾ ಆವಾಗಲೇ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಫ್ರಿಜ್ ಜೊತೆಗೂ ಆ್ಯಡ್ ಮಾಡ್ಕೋಬಹುದು, ನೈಟ್ ಪಲ್ಸ್ ಜೊತೆ ಆ್ಯಡ್ ಮಾಡ್ಬೋದು, ಸ್ಕಿನ್ ಬೂಸ್ಟ್ ಜೊತೆಗೂ ಒಂದು ಕ್ಯಾಪ್ ಆ್ಯಡ್ ಮಾಡಬಹುದು, ಪ್ರೋಬಯೋಟಿಕ್ ಜೊತೆ ಅಮೇಝಿಂಗ್ ಆಗಿರುತ್ತೆ ಟೇಸ್ಟ್, ಅದ್ರ ಜೊತೆ ಕೂಡ ಆ್ಯಡ್ ಮಾಡ್ಬೋದು. ಬಟ್ ಶೇಕ್ ಜೊತೆ ಆ್ಯಡ್ ಮಾಡ್ಬೋದು, ಬಟ್ ಶೇಕ್ ನಿಮ್ಗೆ ಅಂತ ಡಿಫ್ರೆನ್ಸ್ ಗೊತ್ತಾಗಲ್ಲ ಕುಡಿಬೇಕಾದ್ರೆ. ಬಟ್ ಇದನ್ನ ಇವಾಗ ನಾನು ಇಷ್ಟೊತ್ತು ಹೇಳಿದ್ನಲ್ಲ ಆ ಥರ ಜ್ಯೂಸ್ ಫಾರ್ಮೆಟಲ್ಲಿ ಕುಡಿಯೋದನ್ನ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಆ್ಯಂಡ್ ಸದ್ಯಕ್ಕೆ ಸಾಕು ಅಂತ ಅನ್ಸುತ್ತೆ. ಸೊ ಇವಾಗ ನೋಡಿದೆ, ಇಷ್ಟ ಆಯಿತು, ನೋಡೋಣ, ಟ್ರೈ ಮಾಡೋಣ ಅಂತ ಅನ್ಸಿದ್ರೆ ಖಂಡಿತ ನನ್ನ ನಂಬರೇ ಕಾಲ್ ಮಾಡಿ. ಖಂಡಿತ ನಿಮಗೆ ಒರಿಜಿನಲ್ ಪ್ರಾಡಕ್ಟ್ಸ್ ನಿಮಗೆ ಥ್ರೂಔಟ್ ನೀವು ಎಲ್ಲಿದ್ದೀರೋ ಅದೇ ಜಾಗಕ್ಕೆ ಇನ್ಕ್ಲೂಡಿಂಗ್ ಬಿಲ್ ಡೈರೆಕ್ಟ್ ಫ್ರಮ್ ಕಂಪ್ನಿನೇ ಬರುತ್ತೆ. ಸೊ ದಯವಿಟ್ಟು ಆನ್ಲೈನಲ್ಲಿ ತೊಗೊಂಡು ಮೋಸ ಹೋಗಬೇಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬೈ ಬಾಯ್.